ಹಲೋ ಲೋ, ಯಾಕೋ ಪದೇ ಪದೇ ಕಾಲ್ ಮಾಡಿ ಹಿಂಸೆ ಕೊಡ್ತಿದ್ಯಾ? ಏಳೇಳು ಜನ್ಮ ನಿನ್ನ ಸ್ನೇಹ ಬೇಕು ಎಂದು ಬಂದೆನ, ನನ್ನ ಬಿಟ್ಟು ನಿನ್ನ ಜೀವ ಬಿಟ್ಟು ಹೊರಟೆಯ. ನೂರಾರು ಆಸೆ ನಿನ್ನ ಕೂಡಿ ಕನಸು ಕಂಡೆ ಆ ದಿನ, ಮನಸ್ಸು ಹೇಗೆ ಬಂತು ನಿನಗೆ ಬಿಟ್ಟು ತೊರೆದೆಯ. ಈ ಜೀವನ ದಾರಿ ಮರೆತಿದೆ, ನೀನಿಲ್ಲದೆ ಸಾಕು ಎನ್ನುತ್ತಿದ್ದೆ. ಈ ಕಲ್ಪನೆ ಕ್ರೂರಿಯಾಗಿದೆ, ಈಜುವ ದಾರಿಯೇ ಕಾಣದಾಗಿದೆ. ಓ ಕಾಲವೇ ಹಿಂದೆ ಹೋಗು ನೀ, ಬೇಕಾದರೆ ನನ್ನ ತೋರು ನೀ. ಆರಂಭವೇ ಅಂತ್ಯವಾಗು ನೀ, ಇದೆಲ್ಲವ ಹಿಂದೆ ಮುಗಿಸು. ನಾನು ನಿಮ್ಮನ್ನೆಲ್ಲ ಬಿಟ್ಟು ಬಹಳ ದೂರ ಹೋಗ್ತಾ ಇದ್ದೀನಿ. ಬಟ್ ನಂಗೆ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಧೈರ್ಯ ಇರಲಿಲ್ಲ. ನನ್ನ ಫೀಲಿಂಗ್ಸ್ ಕಾರಣ ಅಂದ್ರೆ, ಒಬ್ಬ ವಾಟ್ಸಾಪ್ ಅಲ್ಲಿ, ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ, ಇನ್ನೊಬ್ಬ ಪಬ್ಜಿ ಅಂತ ಬಿಸಿ ಇರ್ತಾನೆ. ವಾಟ್ಸಾಪ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ರೆ ಫೀಲಿಂಗ್ಸ್ ಹೆಂಗ್ ಅರ್ಥ ಆಗುತ್ತೆ ಹೇಳಿ? ಕಾರಣ ಅದಷ್ಟೇ ಅಲ್ಲ. ಈ ಸ್ನೇಹವೇ ಪ್ರತಿ ಕ್ಷಣ ನಾವಿದ್ದ ಜಾಗವು, ಈ ಜೀವನ ಪ್ರತಿ ದಿನ ಒಂದಾಗಿ ಬೆಳೆದೆವು. ಯಾರೇ ಅಂದರೂ ನೀನು ಬೀಗದೆ, ನನ್ನ ಜೊತೆಗೆ ನೀ ದೋಸ್ತಿ ಮಾಡಿದೆ. ದಾರಿಯೇನು ತಲೆಗೆ ತೋಚದೆ ಇದ್ದರೆ, ದಾರಿ ದೀಪವಾಗಿ ದಾರಿ ತೋರಿದೆ. ಬೀಸೋ ಗಾಳಿ ಕೂಡ ಪಾಶವಾಗೋ ಸಮಯದಿ, ಶುದ್ಧ ಉಸಿರಿನಂತೆ ನೀನು ಸೇರಿದೆ. ವೀರ ಶೂರರಂತೆ ನಾವು ಬೆಳೆದು ನಿಂತೆವು, ನೀನು ಹೇಳಿಯಂತೆ ಹೇಗೆ ಹೊರಟೆಯೋ. ಓ ಕಾಲವೇ ಹಿಂದೆ ಹೋಗು ನೀ, ಬೇಕಾದರೆ ನನ್ನ ತೋರು ನೀ. ಆರಂಭವೇ ಅಂತ್ಯವಾಗು ನೀ, ಇದೆಲ್ಲವ ಹಿಂದೆ ಮುಗಿಸು ನೀ. ಅವಳನ್ನ ನಾನು ತುಂಬಾ ಪ್ರೀತಿ ಮಾಡ್ತಿದ್ದೆ. ಮದ್ವೆ ಅಂತ ಬಂದಾಗ ಅವಳಿಗೆ ನನ್ನ ಪ್ರೀತಿಗಿಂತ ದುಡ್ಡೇ ಹೆಚ್ಚಾಯ್ತು. ಮನೇಲಿ ಅಪ್ಪ ಅಮ್ಮ ತೋರಿಸ್ತವ್ರೆ ನನ್ ಮದ್ವೆ ಆಗ್ಬೇಕಂತ ರೀಸನ್ ಹೇಳಿ ನನ್ನ ಬಿಟ್ಟೋದ್ಲು. ಈ ಪ್ರಪಂಚದಲ್ಲಿ ನಾನ್ ಪ್ರೀತಿ ಮಾಡಿದಷ್ಟು ಅವಳನ್ನ ಇನ್ಯಾರು ಪ್ರೀತಿ ಮಾಡೋದಿಕ್ ಸಾಧ್ಯ ಇಲ್ಲ. ಆ ಪ್ರೀತಿಗೆ ಪ್ರತಿದಿನ ಹೋರಾಟ ಮಾಡಿದೆ. ಈ ಮೋಸದ ಪ್ರಪಂಚದಿ ನೀ ಸೋತು ಬಾಡಿದೆ. ಅವಳ ಪ್ರೀತಿ ನಮ್ಮ